ಮತ್ತೆ ಸ್ಟೋರಿ ಏನಪ್ಪ ಅಂದರೆ ನಮ್ಮ ಅರ್ಶಿನ ಶಾಸ್ತ್ರದ್ದು ಏನಿತ್ತು ವಿಡಿಯೋ ಅದು ಪೆಂಡಿಂಗ್ ಇತ್ತು. ಸೊ ಅದನ್ನು ಇವಾಗ ಅಪ್ಲೋಡ್ ಕೊಡ್ತಿರ್ತೀನಿ. ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದರಲ್ಲಿ ಚತುರ್ಶಾಸ್ತ್ರ ಏನಿತ್ತು ಫಸ್ಟ್ನೇ ಇದೆ ಮದುವೆ ಮನೇಲಿ ನಡೆಯುವಂಥ ಶಾಸ್ತ್ರನೇ ಚತುರ್ಶಾಸ್ತ್ರ. ಸೊ ಬನ್ನಿ ಇವಾಗ ಅರ್ಶಿನ ಶಾಸ್ತ್ರ ಪದ ಎಲ್ಲ ನೋಡ್ಕೊಂಡು ಬರೋಣ, ಆಫ್ಟರ್ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗಿ ಶಿವಕುಮಾರ್. ಸೊ ನಾನು ಫಸ್ಟ್ ಒಂದು ವಿಡಿಯೋ ಕೊಟ್ಟಿದ್ದೀನಿ ಮದುವೆ ಬಗ್ಗೆ. ಸೊ ಅದೇನಪ್ಪ ಅಂದರೆ ಮದುವೆ ಮನೆ ಮೊದಲನೇ ಶಾಸ್ತ್ರ ಬಂದ್ಬಿಟ್ಟು ಚತುರ್ಶಾಸ್ತ್ರ. ಸೊ ಅದಾದಮೇಲೆ ನೆಕ್ಸ್ಟ್ ಡೇನೇ ಅರ್ಶಿನ ಶಾಸ್ತ್ರ ಇರುತ್ತೆ. ಫಸ್ಟ್ನೇ ವಿಡಿಯೋದಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾ ಏನು ಈ ವಿಡಿಯೋ ಹಾಕಿದ್ದೀನಿ ಇದರಲ್ಲಿ ಬಂದ್ಬಿಟ್ಟಂತೆ ಅರ್ಶಿನ ಶಾಸ್ತ್ರದ್ದು. ಸೊ ನಮ್ಮದೇನಂದರೆ 3 days 4 days ಎಲ್ಲ ಇಟ್ಕೊಳ್ತಾರೆ. ನಮ್ಮದು ಒಂದೇನೇ ಇಟ್ಕೊಂಡಿದ್ದು, ಒಂದೇ ದಿನ ಇದ್ದದ್ದು ಅರ್ಶಿನ ಶಾಸ್ತ್ರ. ಹೋಗೋ ದಿನ ಅಷ್ಟೇ ಅರ್ಶಿನ ಶಾಸ್ತ್ರ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟಿದ್ದೆ. ಅವತ್ತು ಒಂದೇ ದಿನ ಇಟ್ಕೊಂಡಿದ್ವಿ. ಹಂಗಾಗಿ ಅದ್ರದ್ದು ಫುಲ್ ವಿಡಿಯೋನ ಅಪ್ಲೋಡ್ ಕೊಡ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಆಫ್ಟರ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನಾವು ಲಾಸ್ಟಲ್ಲಿ. ಸುದಿ ಅಂದ್ರೆ ಚೆನ್ನಾಗೈತೆ
ಯಾಕೆ ಮಾಡಿ ಒಂದು ಅಬ್ರ ಇಬ್ರ ಮಾಡಿದ್ರೆ ಬಲದಲ್ಲಿ ಬಾರಪ್ಪ ಮಧುವಣ್ಣ ಬಲದಲ್ಲೇನ ಕಂಡೆ ಬಸವೇಶ್ವರನ ಕಂಡೆ ಎಡದಲ್ಲೇನ ಕಂಡೆ ವೀರಭದ್ರನ ಕಂಡೆ ವೀರಭದ್ರನ ಕೊರಳಲ್ಲಿ ಮತ್ತೇನ ಕಂಡೆ ಅಕ್ಕಮ್ಮ ಗೌರಿ ಮುಕ್ಕಣ್ಣೇಶ್ವರನ ಕಂಡೆ ಮುಡಿಯ ಮೇಲಾಡು ಮುದ್ದಿನ ಸರವನ್ನೇ ಕಂಡೆ ದಾಕು ದಾಕು ದಾಳಿಂಬಿ ದಾಕು ಕ್ವಾಣಲಿ ರಾಸ್ಯ ಹಾಕಿರಬೇಕು ನಡಮಲಾಗ್ನಿ ತುಂಬಿರಬೇಕು ಕರಿಯಾನೆ ಹಿಡಿದು ಕೈ ತುಂಬಿರಬೇಕು ಬಿಳಿಯಾನೆ ಹಿಡಿದು ಜೋಗುಲುವ ಪಾಡಿ ಜಸಮಕದ ಮಂಟಪ ಚಿತ್ರ ತೆತ್ತೇಸಿರಲಿ ಶೋಭಕ್ಕಿ ಶೋಭನ ಗಿರಿಜಯ ಕಲ್ಯಾಣ ಕಲ್ಯಾಣಾಗೋ ಕಲ್ಕೆ ವಜ್ರನಾಗೋ ಸತ್ವಂತನಾಗೋ ಸಾದೇವರಾಗೋ ಅರುಳು ಅನ್ನೋದು ಬಿರ್ದು ಪಟ್ಟಮ ಸೇರಿ ಅರಿತೇರ ಶಾಸ್ತ್ರಕ್ಕೆ ಊರೆಲ್ಲ ಬನ್ನಿ ಅಜ್ಜ ಮುತ್ತೈದರಿಯ ಮುತ್ತನ್ನೇ ತನ್ನಿ ಆ ಸುದ್ದಿವಾಗಿ ಈಶ್ವರನ ತಾಗಿ ಈಶ್ವರನಿಂದೋಗಿ ಗಂಗೆಯ ತಾಗಿ ಗಂಗಿಂದ ಹೋಗಿ ಗೌರಿಯ ತಾಗಿ ಗೌರಿಂದ ಹೋಗಿ ವಿಷ್ಣನ ತಾಳಿ ವಿಷ್ಣಿಂದ ಹೋಗಿ ಕೃಷ್ಣನ ತಾಳಿ ಕೃಷ್ಣಿಂದ ಹೋಗಿ ಲೆಂಕೆಯ ತಾಳಿ ಲೆಂಕೆಲಿ 7 ಮಂದಿ ಏನಂತ ಬರದಾರ ಒಂದು ಬರಿ ಅಂದ್ರೆ 100 ಬರದಾರ 100 ಮೇಲೆ ಪಗಡ ಪಲ್ಲಂಗವ ಸಂದಲಿಸಿ ಬರಿಯ ಬರದಾರ 2 ಬರಿ ಅಂದ್ರೆ 200 ಬರದಾರ 200 ಮೇಲೆ ಪಗಡ ಪಲ್ಲಂಗವ ಆಲೊಡ್ಡಿ ಆಸಿಯ ಬರದಾರ 1 3 ಬರಿ ಅಂದ್ರೆ 300 ಬರದರ 300 ಮೇಲೆ ಪಗಡ ಪಲ್ಲಂಗವ ಸೀತೆಯ ಸರ್ಗ ಬಿರಸಿ ಅರನ ಪಾರ್ವತಿ ಒಡೆಯ ನಂಜುಂಡೇಶ್ವರನಿಗೂ ಎತ್ತಿದ ಮೇಲು ಗೋಟೆ ಮುತ್ತೈದರಿರುವುದು ಮೇಲ್ಗೋಟೆ ಚಲುರೈನಿಗೆ ಮುದ್ದಿನ ಆರತಿಯ ಬೆಳಗಿದನು ಜಯ ಮಂಗಳ ನಿತ್ಯ ಶುಭ ಮಂಗಳ ಬಾಲಹನುಮಂತು ಭಾಗ್ಯದಲ್ಲಿ ಸಮರಂದು ಬಳಸಿ ಹಾರಿದನ ಲಂಕೆಯ ಜಯ ಮಂಗಳ ನಿತ್ಯ ಶುಭ ಮಂಗಳ ಗೆದ್ದು ಹಾರಿದನ ಲಂಕೆ ಪರ್ವತಾನೆ ಬಾಗಿ ಶರಣನ್ನ ಶ್ರೀರಾಮುರುಗೆ ಉದ್ದದಲ್ಲಾಡುವುದು ತಮ್ಮ ಸರಕಂಡು ಬಂದರೆ ಇಳಿದು ಗಂಗೆ ಗೌರೀರು ಒಂದ್ ಮನೆಯ ಸವತೀರು ಸೀದುಂಬೆ ಕಾಯ ಮಡಿಲಲ್ಲಿ ಸೀದುಂಬೆ ಕಾಯ ಮಡಲಲ್ಲಿ ಕಟ್ಟಿ ಯಾರು ಒಂದು ಕೈ ಕೊಡು ಮುಗಿನ್ ಕೊಟ್ಟಿನಿ ಅಲ್ಲ ಮೈಲ ಎತ್ ಮಾಡ್ಬೇಕು ಹೊಟ್ಟೆ ಕೇಳ್ಬೇಕು ಅದ ನಾನು ತಿನ್ಸೋಗೊಂಡ ಅಷ್ಟೇ ಮಾ ತಿನ್ಸ್ಬಿಡು ನಿಂಗೆ ಜಾಸ್ತಿ ನಾನು ತುಂಬಾ ಇದ್ದದ ನೋಡ್ರಿ ತುಂಬಾ ಬಿಟ್ಬಿಡ್ರ ಒಂದೇ ಸರಿ ದೇವರು ಇವಾಗ ಏನು ವಿಡಿಯೋ ನೋಡಿದ್ವೋ ಅದಾಗೋದ್ಮೇಲೆ ಏನು ಕೂಡ ಐತಪ್ಪ ಅಂದ್ರೆ ಅವತ್ತಿನ ಇಂದು ನೈಟ್ ಏನು ಚಪ್ರ ಶಾಸ್ತ್ರ ಇರುತ್ತೆ. ಸೊ ಚಪ್ರ ಶಾಸ್ತ್ರ ಎಲ್ಲ ಮುಗೀತು. ಚಪ್ರಕ್ಕೆ ನಾವೇ ಲೈಟಿಂಗ್ಸ್ ಎಲ್ಲ ಸಿಂಪಲಾಗಿ ಡಿಸೈನ್ ಮಾಡ್ಕೊಂಡಿದ್ವಿ. ಸೊ ಫೈನಲಾಗಿ ಏನಾಯ್ತಪ್ಪ ಅಂದರೆ ನೈಟ್ ಎಲ್ಲ ಅದು ಇದು ನೋಡ್ಕೊಂಡು ಮತ್ತೆ ಏನೇನು ರೆಡಿ ಮಾಡ್ಕೋಬೇಕು ನಾಳೆ ಹೋಗೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡು ಮನೆ ಕಳೋದೇನೆ
12:30 1 ಗಂಟೆ ಆಯಿತು. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಬೇರೆ ಗೊರಕೆ ರಾಜ. ಸೊ ನೈಟ್ ಎಲ್ಲ ಗೊರಕೆ ಹೊಡೆದು 2 ಗಂಟೆಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಕೊನೆಗೆ ಫೈನಲ್ ಆಗಿ ರೂಮ್ ಒಳಗಡೆ ಹೋಗಿ ಹೆಂಗೋ ಮನಿಕೊಂಡೆ. ಮತ್ತೆ 4 ಗಂಟೆಗೆ ಎಬ್ಬಿಸಿ ಹೆವಿ ಕ್ವಾಟ್ಲೆ ಕೊಟ್ರಪ್ಪ. ನಿದ್ದೆ ಕಣ್ಣಲ್ಲಿ ನನ್ನ ತಂಗಿಗೆ ಬೇರೆ ಒದ್ದು ಕಳಿಸಿದ್ದೀನಿ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ಅದೇ ಒಂದು ಸ್ವಲ್ಪ ಜಗಳ. ಮತ್ತು ಮಾರ್ನಿಂಗು 4 ಗಂಟೆ 4 ಹೊತ್ತಕ್ಕೆಲ್ಲ ಎಬ್ಬಿಸಿದ್ರು. ಕೊನೆಗೆ ಮತ್ತೆ ಎದಾಕೊಂಡು ಹೋಗ್ಬಿಟ್ಟು ಅರ್ಶಿನ ಶಾಸ್ತ್ರ ಕೊಂಡಿಸಿದ್ರು. ಕಣ್ಣೆಲ್ಲ ಬಿಟ್ಟರೆ ಸಾಕಪ್ಪ ನಿದ್ದೆ ಮಾಡೋ ಮಣ್ಣು ಥರ ಆಗಿತ್ತು. ಹೆವಿ ಕ್ವಾಟ್ಲೆ ಹಾಕ್ಬಿಟ್ಟಿದ್ರು. ಕೊನೆಗೂ ರೆಡಿಯಾಗಿ ಅಲ್ಲಿಂದ ನೆಕ್ಸ್ಟು ಮದುವೆಗೆ ಹೋಗ್ತೀವಿ. ಸೊ ಹೋಗ್ಬೇಕಾದ್ರೆ ಬೇರೆ ವಾಮಿಟ್ ಬರೋ ಥರ ಆಯಿತು. ಅಯ್ಯೋ ಸಾಕಪ್ಪ ಸಾಕು, ನಾನು ಬಿಟ್ಬಿಟ್ರೆ ಸಾಕು, ನಿದ್ದೆ ಹೊಡೆದ್ಬಿಟ್ಟು ಅನ್ನೋ ರೇಂಜ್ಗೆ ಆಗ್ಬಿಟ್ಟಿತ್ತು ನನಗಂತೂ. ಸೊ ಫೈನಲಿ ಅಂತೂ ಇಂತು ಮದುವೆ ಎಲ್ಲ ಮುಗೀತು. ಇನ್ನೇನಿದ್ರು ನೆಕ್ಸ್ಟು ಜೀವನ ಫ್ಯೂಚರ್ಸ್ ಮಕ್ಕಳು ಮರಿ ಅಂತ ಲೈಫ್ ನೋಡ್ಕೊಂಡು ಹೋಗೋಣ. ಸೊ ಇದಾಗಿತ್ತು ನನ್ನ ಮದುವೆಯ ಜೀವನ ಚರಿತ್ರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬೈ ಬೈ ಬೈ.